ನಿಮಗೆ ICHR ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಂದು ಪೇಪರ್ ಇದೆ. ಈ ಪೇಪರ್ ಯಾರ್ಯಾರಿಗಿದೆ ಅಂತಕ್ಕಂಥದ್ದನ್ನು ಫಸ್ಟ್ ನಿಮಗೆ ಕ್ಲಾರಿಫೈ ಮಾಡ್ಬಿಡ್ತೀನಿ. BA ಸ್ಟೂಡೆಂಟ್ಸ್ಗೆ ಇಟ್ಸ್ ಎ ಕಂಪಲ್ಸರಿ ಪೇಪರ್. ICHR ಆ್ಯಂಡ್ ES ಅಂತ ಹೇಳಿ ನಾವು ಅದನ್ನು ಕರಿತೀವಿ. IC ಅಂತ ಹೇಳಿದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, HR ಅಂದರೆ ಹ್ಯೂಮನ್ ರೈಟ್ಸ್, ES ಅಂದರೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ಹೇಳ್ತೀವಿ. ದಿಸ್ ಈಸ್ ಕಂಪಲ್ಸರಿ ಪೇಪರ್ ಫಾರ್ 100 ಮಾರ್ಕ್ಸ್. ಈ 100 ಮಾರ್ಕ್ಸಲ್ಲಿ ಆ್ಯಸ್ ಯೂಶುವಲ್ ನಿಮಗೆ ಗೊತ್ತೇ ಇದೆ, 80 ಮಾರ್ಕ್ಸ್ ಫಾರ್ ಟರ್ಮ್ ಆ್ಯಂಡ್ ಎಕ್ಸಾಮ್, 20 ಮಾರ್ಕ್ಸ್ ಫಾರ್ ಅಸೈನ್ಮೆಂಟ್ ಅಂತೆ. ಅದು ಬಿಟ್ಟು ಆಲ್ ಸೈನ್ಸ್ ಪ್ರೋಗ್ರಾಮ್ ಸ್ಟೂಡೆಂಟ್ಸ್ಗೆ ICHR ಅಂತ ಹೇಳಿ ಒಂದು ಪೇಪರ್ ಇದೆ. ಇದು ಫಾರ್ 50 ಮಾರ್ಕ್ಸ್ಗೆ ಇರುತ್ತೆ. ಈ 50 ಮಾರ್ಕ್ಸಲ್ಲಿ 40 ಮಾರ್ಕ್ಸ್ ಫಾರ್ ಟರ್ಮ್ ಆ್ಯಂಡ್ ಎಕ್ಸಾಮ್, 10 ಮಾರ್ಕ್ಸ್ ಫಾರ್ ಅಸೈನ್ಮೆಂಟ್. ಹಾಗೆಯೇ MA ಸೆಕೆಂಡ್ ಸೆಮ್ಮಲ್ಲಿ ಬರ್ತಕ್ಕಂತಹ ಸ್ಟೂಡೆಂಟ್ಗೆ, CBSE ಸ್ಟೂಡೆಂಟ್ಸ್ಗೆ ಸೊ ಒಂದು OEL ಓಪನ್ ಎಲೆಕ್ಟಿವ್ ಪೇಪರ್ ಇದೆ, ದಟ್ ಈಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರಿತೀವಿ. ಅದು ಕೂಡ 50 ಮಾರ್ಕ್ಸ್ಗೆ ಇರುತ್ತೆ. 50 ಮಾರ್ಕ್ಸಲ್ಲಿ 40 ಮಾರ್ಕ್ಸ್ ಬಂದುಬಿಟ್ಟು ಟರ್ಮ್ ಆ್ಯಂಡ್ ಎಕ್ಸಾಮು, 10 ಮಾರ್ಕ್ಸ್ ಬಂದುಬಿಟ್ಟು ಅಸೈನ್ಮೆಂಟ್ ಇರುತ್ತೆ. ಸೊ ಹೀಗೆ ನಿಮಗೆ ಈ ಪೇಪರ್ನ ನಾವು BA ಅವರಿಗೆ, ದೆನ್ ಆಲ್ ಸೈನ್ಸ್ ಪ್ರೋಗ್ರಾಮ್ ಅವರಿಗೆ ಅಂದರೆ BBA, BSc, BCom ಇವರಿಗೆ, ಮತ್ತು ಸೆಕೆಂಡ್ ಸೆಮಿಸ್ಟರಲ್ಲಿ ಬರ್ತಕ್ಕಂತಹ CBSE MA ಸ್ಟೂಡೆಂಟ್ಸ್ಗೆ ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ಹ್ಯೂಮನ್ ರೈಟ್ಸ್ ಅಂತಕ್ಕಂಥದ್ದು ಬರುತ್ತೆ. ಸೊ ಮೊದಲು ಹ್ಯೂಮನ್ ರೈಟ್ಸ್ನ ನಾವು ಡಿಸ್ಕಸ್ ಮಾಡೋಣ, ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ಗೆ ಬರೋಣ. ಹ್ಯೂಮನ್ ರೈಟ್ಸ್ ಅಂದರೆ ಏನು ಅಂತ ಹೇಳಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಹ್ಯೂಮನ್ ರೈಟ್ಸ್ ಹೇಗೆ ಉದ್ಭವ ಆಯಿತು ಅಂತಕ್ಕಂಥದ್ದನ್ನು ಫಸ್ಟ್ ನಾವು ನೋಡ್ಕೊಳ್ಬೇಕಾಗತ್ತೆ. ಸೊ ಹ್ಯೂಮನ್ ರೈಟ್ಸ್ ಅಂತ ಹೇಳಿದ್ರೆ ಸಿಂಪ್ಲಿ ವಿ ಕ್ಯಾನ್ ಸೇ just because we are born as a human being, we have a basic rights ಅಂತ ಹೇಳಿ ಕರಿತೀವಿ. Without these basic rights, we can't call it them as a human beings. ಅಂದರೆ ಈ ಬೇಸಿಕ್ ರೈಟ್ಸ್ ಇಲ್ಲದೆ ಇದ್ದರೆ ಅವ್ರನ್ನ ನಾವು ಹ್ಯೂಮನ್ ಬೀಯಿಂಗ್ ಅಂತ ಹೇಳಿ ಕರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾರ್ಯಾರು ನಾವು ಹ್ಯೂಮನ್ ಬೀಯಿಂಗ್ ಅಂತ ಕರಿಬೇಕಾದ್ರೆ ಈ ಬೇಸಿಕ್ ರೈಟ್ಸು ಇರಲೇಬೇಕಾಗತ್ತೆ. ಈ ಬೇಸಿಕ್ ರೈಟ್ಸನ್ನು ಸ್ಟೇಟ್ ರೆಕಗ್ನೈಸ್ ಮಾಡಿದೆ ಅಷ್ಟೇ. ಬಿಕಾಸ್ ದೀಸ್ ಬೇಸಿಕ್ ರೈಟ್ಸ್ ಆರ್ ಇನ್ಏಲಿಯನಬಲ್ ಅಂತ, ಅಂದರೆ ಮನುಷ್ಯ ತಾನು ಹುಟ್ಟುವಾಗಲೇ ಹಿ ಬಾರ್ನ್ ಅಲಾಂಗ್ ವಿತ್ ದೀಸ್ ರೈಟ್ಸ್ ಅಂತ ಹೇಳಿ ನಾವು ಕರಿತೀವಿ. ಹಾಗಾಗಿ ಇದನ್ನು ಸ್ಟೇಟ್ ಕೊಟ್ಟಿದೆ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಸ್ಟೇಟ್ ಇದನ್ನು ರೆಕಗ್ನೈಸ್ ಮಾಡಿದೆ ಮತ್ತು ಸ್ಟೇಟು ನೌ-ಎ-ಡೇಸ್ ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಸೊ ವಿ ಆರ್ ಇನ್ ದ ಹ್ಯೂಮನ್ ರೈಟ್ ರಿಸೀಮ್ ಅಂತ ಹೇಳಿ ಕರಿತೀವಿ. ಅಂದರೆ ನಾವು ಯಾವ ಎರದಲ್ಲಿ ಇದ್ದೀವಪ್ಪ ಅಂತ ಹೇಳಿದ್ರೆ ಹ್ಯೂಮನ್ ರೈಟ್ಸ್ ಅನ್ನೋ ಎರದಲ್ಲಿ ಇದ್ದೀವಿ. ಬಿಕಾಸ್ ಅಟ್ಮೋಸ್ಟ್ ಪ್ರಿಯಾರಿಟಿ, ಅಟ್ಮೋಸ್ಟ್ ಇಂಪಾರ್ಟೆನ್ಸ್ ನಾವು ಕೊಟ್ಟಿರ್ತಕ್ಕಂಥದ್ದು ಹ್ಯೂಮನ್ ರೈಟ್ಸ್ಗೆ. ಬಿಕಾಸ್ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್. ಸೊ ಹಾಗಾಗಿ ವಿ ಶುಡ್ ರೆಸ್ಪೆಕ್ಟ್ ದ ಹ್ಯೂಮನ್ ರೈಟ್ಸ್ ಆಫ್ ಅದರ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ನಮ್ಮ ಫೆಲೋ ಹ್ಯೂಮನ್ ಬೀಯಿಂಗ್ಸ್ ಯಾರಿದ್ದಾರೆ ಅಥವಾ ನಮ್ಮ ನೈಬರ್ಸ್ ಯಾರಿದ್ದಾರೆ ಅವರ ಹ್ಯೂಮನ್ ರೈಟ್ಸನ್ನು ನಾವು ರೆಕಗ್ನೈಸ್ ಮಾಡಬೇಕಾಗತ್ತೆ, ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ದಟ್ ಈಸ್ ದ ಬೇಸಿಕ್ ನೇಚರ್ ಆಫ್ ಹ್ಯೂಮನ್ ರೈಟ್ಸ್ ಅಂತೆ. ಈ ಹ್ಯೂಮನ್ ರೈಟ್ಸ್ ಅನ್ನೋ ವರ್ಡ್ ಬರೋದಕ್ಕಿಂತ ಮುಂಚೆ ನಾವೇನಂತ ಕರಿತಿದ್ವಪ್ಪ ಅಂತ ಹೇಳಿದ್ರೆ ಇದನ್ನು ನೈಸರ್ಗಿಕ ಹಕ್ಕುಗಳು ಅಂತ ಹೇಳಿ ಕರಿತಿದ್ವಿ, ಅಥವಾ ನ್ಯಾಚುರಲ್ ರೈಟ್ಸ್ ಅಂತ ಕರಿತೀವಿ. ಲೇಟರ್ ಆನ್ ವಿ ಆರ್ ಕಾಲ್ಡ್ ಎಸ್ ಹ್ಯೂಮನ್ ರೈಟ್ಸ್ ಅಂತ ಹೇಳಿ ಕರಿತೀವಿ. ಸೊ ನಾನು ಆಗಲೇ ಹೇಳಿದಾಗೆ ಈ ಹ್ಯೂಮನ್ ರೈಟ್ಸ್ ಯಾವಾಗ ಉದ್ಭವ ಆಯಿತು ಅಂತ ಹೇಳೋದು ಕಷ್ಟ ಆಗುತ್ತೆ. ಬಿಕಾಸ್ ಹ್ಯೂಮನ್ ಬೀಯಿಂಗ್ ಯಾವಾಗ ಹುಟ್ಟಿದ, ಈ ಹ್ಯೂಮನ್ ಬೀಯಿಂಗ್ ಅನ್ನೋ ಕಾನ್ಸೆಪ್ಟ್, ಪರಿಕಲ್ಪನೆ ಯಾವಾಗ ಬಂತು ಆವಾಗಲೇ ಹ್ಯೂಮನ್ ರೈಟ್ಸ್ ಬಂತು. ಆದರೂ ಕೂಡ ಒಂದೊಮ್ಮೆ ನಾವು ಯಾವ್ಯಾವುದು ಹ್ಯೂಮನ್ ರೈಟ್ಸು, ಹೇಗೆ ಅದನ್ನು ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ವಿಚಾರ ಇಟ್ಕೊಂಡು ನಾವೇನಾದರೂ ಟ್ರೇಸ್ ಔಟ್ ಮಾಡೋಕ್ಕೆ ಹೋದರೆ ವಿ ಗೋಸ್ ಬ್ಯಾಕ್ ಟು ದ 1215 ಇಂಗ್ಲೆಂಡಲ್ಲಿ ಒಂದು ಡಾಕ್ಯುಮೆಂಟ್ ಆಗಿದೆ, ದಟ್ ಈಸ್ ಕಾಲ್ಡ್ ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಕರಿತೀವಿ. ಇಟ್ ವಾಸ್ ದ ಫಸ್ಟ್ ಡಾಕ್ಯುಮೆಂಟ್ ರಿಗಾರ್ಡಿಂಗ್ ಹ್ಯೂಮನ್ ರೈಟ್ಸ್. ಅಲ್ಲಿ ಹ್ಯೂಮನ್ ರೈಟ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ. ಈ ಮ್ಯಾಗ್ನಾ ಕಾರ್ಟಾ ಯಾಕಾಯಿತು ಅಂತಕ್ಕಂಥದ್ದು ನೀವು ಇನ್ ಡೆಪ್ತ್ ಸಬ್ಜೆಕ್ಟ್ ಓದುವಾಗ ಗೊತ್ತಾಗುತ್ತೆ. ಈ ಮ್ಯಾಗ್ನಾ ಕಾರ್ಟಾ ಅಂತಕ್ಕಂಥದ್ದು ಹೆನ್ರಿ VIII ಇವರ ಒಂದು ದುರಾಡಳಿತದ ವಿರುದ್ಧ ಒಂದು ಪ್ರಜೆಗಳು ದಂಗೆ ಎದ್ದಾಗ ಒಂದು ಡಾಕ್ಯುಮೆಂಟನ್ನು ಹೇಗಿರಬೇಕು, ಒಂದು ಆಡಳಿತ ಅಂತ ಹೇಳಿ ಒಂದು ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಕರಿತೀವಿ. ಲೇಟರ್ ಇಂಗ್ಲೆಂಡ್ ಬಿಲ್ ಆಫ್ ರೈಟ್ಸ್ ಆಗುತ್ತೆ, ಅಮೆರಿಕನ್ ಬಿಲ್ ಆಫ್ ರೈಟ್ಸ್ ಆಗುತ್ತೆ. ಅದಾದಮೇಲೆ 1996 ಇಂಟರ್ನ್ಯಾಷನಲ್ 2 ಕನ್ವೆನ್ಷನ್ಸ್ ಆಗುತ್ತೆ. ದಟ್ ಈಸ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಅನ್ ಪೊಲಿಟಿಕಲ್, ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ಅಂತ ಹೇಳಿ ಕರಿತೀವಿ. ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆನ್ ಎಕನಾಮಿಕ್, ಸೋಷಿಯಲ್, ಕಲ್ಚರಲ್ ರೈಟ್ಸ್ ಅಂತ ಹೇಳಿ ನಾವು ಕರಿತೀವಿ. ಈ 2 ಕನ್ವೆನ್ಷನ್ಸ್ ಕೂಡ ಆಗುತ್ತೆ.
ಈ ನಡುವೆ 1945 ನಮಗೆ ಗೊತ್ತಿದೆ ವಿಶ್ವಸಂಸ್ಥೆ ಅಂತಕ್ಕಂಥ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ. ಇದಕ್ಕೆ ಮುಂಚೆ ಫಸ್ಟ್ ವರ್ಲ್ಡ್ ವಾರ್ ಆದಾಗ ಈ ಯುದ್ಧವನ್ನು ತಡೆಗಟ್ಟಬೇಕು, ಮತ್ತು ಈ ಆಯುಧಗಳನ್ನು ನಾವು ಆದಷ್ಟು ಕಡಿಮೆ ಬಳಕೆ ಮಾಡಬೇಕು, ಈ ಎಲ್ಲ ಆಬ್ಜೆಕ್ಟನ್ನು ಇಟ್ಕೊಂಡು ಲೀಗ್ ಆಫ್ ನೇಷನ್ಸ್ ಅಂತ ಹೇಳಿ ನಾವು ಒಂದು ರಚನೆಯನ್ನು ಮಾಡ್ಕೊಂಡ್ವಿ. ಬಟ್ ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್ ನಾವೇನು ಮಾಡಿದ್ವಪ್ಪ ಅಂತ ಹೇಳಿದ್ರೆ ಲೀಗ್ ಆಫ್ ನೇಷನ್ಸ್ನ ರೀಪ್ಲೇಸ್ ಮಾಡಿ ವಿಶ್ವಸಂಸ್ಥೆ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ನಾವೇನು ಮಾಡ್ತೀವಿ, ಒಂದು ಕಾನ್ಸ್ಟಿಟ್ಯೂಟನ್ನು ಮಾಡ್ಕೊಳ್ತೀವಿ. ಈ ವಿಶ್ವಸಂಸ್ಥೆಯ ಮುಖ್ಯ ಜವಾಬ್ದಾರಿ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಪೀಸನ್ನು ಅಥವಾ ಶಾಂತಿಯನ್ನು ಹರಡೋದು ಅಥವಾ ಅದನ್ನು ಎತ್ತಿ ಹಿಡಿಯೋತಕ್ಕಂಥದ್ದು ಅಂತ ಹೇಳ್ತಾರೆ. ಸೊ ಈ ವಿಶ್ವಸಂಸ್ಥೆ ಅಂತ ಹೇಳಿದ್ರೆ ಈ 2ನೇ ವರ್ಲ್ಡ್ ವಾರ್ ಆದಾಗ ನಮಗೆ ಹೇಗೆ ಹ್ಯೂಮನ್ ರೈಟ್ಸ್ ವಯಲೇಟ್ ಆಯಿತು ಅಂತಕ್ಕಂಥದ್ದು ಎಲ್ಲರ ಗಮನಕ್ಕೆ ಬರುತ್ತೆ. ಹಾಗಾಗಿ ಟು ಪ್ರೊಟೆಕ್ಟ್ ದ ಹ್ಯೂಮನ್ ರೈಟ್ಸ್ ಒಂದು ಸಂಸ್ಥೆ ಬೇಕು ಅಂತ ಹೇಳಿ ಈ ವಿಶ್ವಸಂಸ್ಥೆಯನ್ನು ಮಾಡ್ತಾರೆ. ಇದು 1945 ರಚನೆ ಆದಮೇಲೆ ಈ ವಿಶ್ವಸಂಸ್ಥೆ ಅಂತಕ್ಕಂಥದ್ದು ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಹೇಳಿ UDHR ಅಂತ ಹೇಳಿ ಅದನ್ನು ಕರಿತೀವಿ. ಒಂದು ಅಂದರೆ ಹ್ಯೂಮನ್ ರೈಟ್ಸ್ ಅಂದರೆ ಏನು ಅಂತ ಹೇಳಿ 30 ಹ್ಯೂಮನ್ ರೈಟ್ಸನ್ನು ಅದು ರೆಕಗ್ನೈಸ್ ಮಾಡ್ತಾ ಹೋಗುತ್ತೆ. ದೀಸ್ ಆರ್ ಆಲ್ ಹ್ಯೂಮನ್ ರೈಟ್ಸ್ ಅಂತ ಹೇಳಿ ಡಿಗ್ನಿಟಿ ಆಫ್ ರೈಟ್ ಇರ್ಬೋದು, ಈಕ್ವಾಲಿಟಿ ಇರ್ಬೋದು, ನಾನ್ ಡಿಸ್ಕ್ರಿಮಿನೇಷನ್ ಇರ್ಬೋದು, ಹೀಗೆ ದಿಸ್ ಆರ್ ಆಲ್ ರೈಟ್ ಟು ಲಿಬರ್ಟಿ ಇರ್ಬೋದು, ದಿಸ್ ಆರ್ ಆಲ್ ಹ್ಯೂಮನ್ ರೈಟ್ಸ್ ಅಂತ ಹೇಳಿ ಓವರ್ ಆಲ್ 30 ಹ್ಯೂಮನ್ ರೈಟ್ಸನ್ನು UDHR ಡಿಕ್ಲೇರ್ ಮಾಡ್ತಾ ಹೋಗ್ತಾರೆ. ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಹೇಳಿ ಕರಿತೀವಿ. ಇದು ಡಿಸೆಂಬರ್ 10, 1948 UDHR ಮಾಡ್ತಾರೆ. ಬಟ್ UDHRದು ಒಂದು ಡ್ರಾಬ್ಯಾಕ್ ಏನಪ್ಪ ಅಂತ ಹೇಳಿದ್ರೆ ಇಟ್ ಡಸ್ ನಾಟ್ ಹ್ಯಾಸ್ ಎನಿ ಲೀಗಲ್ ಬೈಂಡಿಂಗ್ನೆಸ್ ಆ್ಯಂಡ್ ಎನ್ಫೋರ್ಸಿಬಿಲಿಟಿ. ಅಂದರೆ ಯಾವ್ಯಾವ ರಾಷ್ಟ್ರಗಳು ಇದನ್ನು ಎನ್ಫೋರ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಏನೂ ಇರೋದಿಲ್ಲ. ಇಟ್ ಈಸ್ ಓನ್ಲಿ ಎ ಡಿಕ್ಲರೇಷನ್, ಸೊ ಹ್ಯೂಮನ್ ರೈಟ್ಸ್ ಅಂತ ಹೇಳಿ. ಹಾಗಾಗಿ ಇದಾದ ನಂತರ 2 ಕನ್ವೆನ್ಷನ್ಸ್ ಜಸ್ಟ್ ನಾನು ಹೇಳಿದೆ, ದಟ್ ಈಸ್ ಇಂಟರ್ನ್ಯಾಷನಲ್ ಕೋವನೆಂಟ್ ಆನ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಕೋವನೆಂಟ್ ಆನ್ ಎಕನಾಮಿಕ್, ಸೋಷಿಯಲ್ ಆ್ಯಂಡ್ ಕಲ್ಚರಲ್ ರೈಟ್ಸ್ ಅಂತ ಹೇಳಿ 1966 2 ಕೋವನೆಂಟನ್ನು ಮಾಡ್ತಾರೆ. ಸೊ ಇವೆರಡರ ಪ್ರಮುಖ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಯಾವೆಲ್ಲ ಹ್ಯೂಮನ್ ರೈಟ್ಸನ್ನು ಹೇಗೆ ಪ್ರೊಟೆಕ್ಟ್ ಮಾಡಬೇಕು, ವಾಟ್ ಆರ್ ದ ಹ್ಯೂಮನ್ ರೈಟ್ಸ್ ಅಂತಕ್ಕಂಥದ್ದು. ಸೊ ನಮ್ಗೆ ಇದನ್ನು ಓದ್ದಾಗ ನಮಗೆ ಗೊತ್ತಾಗುತ್ತೆ ಹ್ಯೂಮನ್ ರೈಟ್ಸ್ ಅಂತಕ್ಕಂಥದ್ದು ಇಟ್ ಇಸ್ ಎನ್ ಇಂಟರ್ಡಿಪೆಂಡೆಂಟ್ ಅಂತಕ್ಕಂಥ. ಒಂದು ರೈಟನ್ನು ನಾವು ಎಂಜಾಯ್ ಮಾಡಬೇಕಾದ್ರೆ ಅನದರ್ ಹ್ಯೂಮನ್ ರೈಟ್ಸ್ ಬೇಕೇ ಬೇಕಾಗತ್ತೆ. ದಿಸ್ ಆರ್ ಆಲ್ ಇಂಟರ್ಡಿಪೆಂಡೆಂಟ್ ಅಂತಕ್ಕಂಥ. ಈ ಹ್ಯೂಮನ್ ರೈಟ್ಸ್ ಅಂತಕ್ಕಂಥದ್ದು ಇಟ್ ಈಸ್ ಎನ್ ಎಕ್ಸ್ಟೆಂಡೆಡ್ ಟು ಆಲ್ ಹ್ಯೂಮನ್ ಬೀಯಿಂಗ್ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ರಿಲೀಜನ್, ಸೆಕ್ಸ್ ಆ್ಯಂಡ್ ರೇಸ್. ಅಂದರೆ ಇರ್ರೆಸ್ಪೆಕ್ಟಿವ್ ಆಫ್ ಲೀಗಲ್ ಸ್ಟೇಟಸ್, ಅವ್ರದ್ದು ಲೀಗಲ್ ಸ್ಟೇಟಸ್ ಏನಾರು ಇರಲಿ, ಹಿ ಈಸ್ ದ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿದ್ರೆ ದೀಸ್ ಆರ್ ಆಲ್ ರೈಟ್ಸ್ he has, she has ಅಂತಕ್ಕಂಥದ್ದನ್ನ ಅರ್ಥವನ್ನು ಅದು ಕೊಡುತ್ತೆ. ದೇ ಆರ್ ಯೂನಿವರ್ಸಲಿ ರೆಕಗ್ನೈಸ್ಡ್, ದೇ ಆರ್ ಇನ್ಏಲಿಯಬಲ್ ಆ್ಯಂಡ್ ದೇ ಆರ್ ಇಂಟರ್ಡಿಪೆಂಡೆಂಟ್ ಆ್ಯಂಡ್ ಇಂಡಿವಿಜುವಲ್ ಅಂತ ಹೇಳಿ ನಾವು ಪ್ರತಿ ವ್ಯಕ್ತಿಗೂ ಸಿಗ್ತಕ್ಕಂತಹ ಮತ್ತು ಮತ್ತೊಂದ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂತಹ ಹಕ್ಕುಗಳನ್ನು ನಾವು ಇನ್ನೇಲಿಯಮ್ ಅಂದರೆ ಸೆಪರೇಟ್ ಮಾಡಲಿಕ್ಕಾಗಲ್ಲ. ಇನ್ಹರೆಂಟ್, ಹಿ ಬಾರ್ನ್ ಅಲಾಂಗ್ ವಿತ್ ಹ್ಯೂಮನ್ ರೈಟ್ಸ್ ಅಂತ ಹೇಳಿದೆ. ಅಂದರೆ ಮನುಷ್ಯ ಹುಟ್ಟುವಾಗನೇ ಜೊತೆಯಲ್ಲಿ ಬರ್ತಕ್ಕಂಥ ರೈಟನ್ನು ನಾವು ಮಾನವ ಹಕ್ಕುಗಳು ಅಂತ ಹೇಳಿ ಕರಿತೀವಿ. ಇವೆಲ್ಲವನ್ನು ಕೂಡ ಹೇಳ್ತೀವಿ. ಈ ಮಾನವ ಹಕ್ಕುಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ನಾನು ಈಗ ಜಸ್ಟ್ ಹೇಳಿದೆ, ರೈಟ್ ಟು ಈಕ್ವಾಲಿಟಿ ಇರ್ಬೋದು, ರೈಟ್ ಟು ಲಿಬರ್ಟಿ ಇರ್ಬೋದು, ರೈಟ್ ಟು ರೈಟ್ ಎಗನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಇರ್ಬೋದು, ದಟ್ ಈಸ್ ನಾನ್ ಡಿಸ್ಕ್ರಿಮಿನೇಷನ್ ಇರ್ಬೋದು, ರೈಟ್ ಟು ಲೀಜರ್ ಇರ್ಬೋದು. ಹೀಗೆ ಇರ್ತಕ್ಕಂಥ ಹಲವಾರು ರೈಟ್ಗಳನ್ನು ನಾವು ಹ್ಯೂಮನ್ ರೈಟ್ಸ್ ಅಂತ ಹೇಳಿ ನಾವು ಕರಿತೀವಿ. ಸೊ ಎಲ್ಲ ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್ಗೆ ಇದಾದಮೇಲೆ ಮತ್ತೊಂದು ಇಂಟರ್ನ್ಯಾಷನಲ್ ಕೋವನೆಂಟ್ ಆಗುತ್ತೆ, ದಟ್ ಈಸ್ ಎಲಿಮಿನೇಷನ್ ಆಫ್ ಆಲ್ ಕೈಂಡ್ಸ್ ಆಫ್ ಡಿಸ್ಕ್ರಿಮಿನೇಷನ್ ಎಗನೆಸ್ಟ್ races and elimination of all kind of discrimination against women ಅಂತ ಹೇಳಿ ಆಗುತ್ತೆ. ಸೊ ಇವೆಲ್ಲ ಏನು ತೋರಿಸುತ್ತಪ್ಪ ಈ ಇಂಟರ್ನ್ಯಾಷನಲ್ ಟ್ರೀಟೀಸ್ ಅಂತ ಹೇಳಿದ್ರೆ ದೇ ಆರ್ ಅಪ್ಹೋಲ್ಡ್ ದ ಹ್ಯೂಮನ್ ರೈಟ್ಸ್ ಅಂತಕ್ಕಂತ ಹೇಳ್ತಾರೆ. ಸೊ ಇಂಡಿಯಾ ಇಸ್ ಎ ಪಾರ್ಟಿ ಟು ದ ಇಂಟರ್ನ್ಯಾಷನಲ್ ಕೋವೆನೆಂಟ್. ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ಇರ್ಬೋದು, ಅಥವಾ ಎಕನಾಮಿಕ್, ಸೋಷಿಯಲ್, ಕಲ್ಚರಲ್ ರೈಟ್ಸ್ ಇರ್ಬೋದು, ಎಲಿಮಿನೇಷನ್ ಆಫ್ ಆಲ್ ಕೈಂಡ್ಸ್ ಆಫ್ ರೈಟ್ಸ್ ಅಗೇನ್ಸ್ಟ್ ವಿಮೆನ್ ಇರ್ಬೋದು, ಈ ಎಲ್ಲದಕ್ಕೂ ಕೂಡ ಇಂಡಿಯಾ ಕೂಡ ಪಾರ್ಟಿ ಆಗಿದೆ. ಹಾಗಾಗಿ ಇಟ್ಸ್ ಎ ಬೈಂಡಿಂಗ್ ಆಬ್ಲಿಗೇಷನ್ ಆನ್ ಇಂಡಿಯಾ ಟು ಪ್ರೊಟೆಕ್ಟ್ ದ ಹ್ಯೂಮನ್ ರೈಟ್ಸ್ ಅಂತ. ಹಾಗಿದ್ರೆ ಈ ಹಿಂದೆ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಟ್ ಮಾಡ್ತಾ ಇರಲಿಲ್ವಾ? ಇಲ್ಲ, ಖಂಡಿತ ಹ್ಯೂಮನ್ ರೈಟ್ಸನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ವಿ. ಬಟ್ there was the more chances of violation of a human rights because perfect mechanism was not there.
ಅಂಟಿಲ್ 1993 ಅಂತಕ್ಕಂಥ. ಇನ್ನು 1993 ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಇನ್ ಇಂಡಿಯಾ ಅಂತ ಹೇಳಿ ಒಂದು ಎನಾಕ್ಟ್ಮೆಂಟನ್ನು ನಾವು ಪಾಸ್ ಮಾಡ್ತೀವಿ. ದಟ್ ಈಸ್ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ 1993. ಇಟ್ ವಾಸ್ ಎನ್ಫೋರ್ಸ್ಡ್ ಇನ್ 1994. ಇದು 1994 ಎನ್ಫೋರ್ಸ್ಮೆಂಟಲ್ಲಿ ಬರುತ್ತೆ. ಈ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ ಇಂಡಿಯಾದಲ್ಲಿ ಬಂದಂತಹ ಉದ್ದೇಶ ನಾನು ಏನು ಹೇಳಿದೆ, ಟು ಪ್ರೊಟೆಕ್ಟ್ ದ ಹ್ಯೂಮನ್ ರೈಟ್ಸ್. ಅಂದರೆ ಈ ಹಿಂದೆ ಎಲ್ಲ ಇಂಟರ್ನ್ಯಾಷನಲ್ ಇದರಲ್ಲಿ ಒಂದು ಕ್ರಿಟಿಸಿಸಮ್ ಆಗುತ್ತೆ, ಏನಂತ ಹೇಳಿದ್ರೆ ಇಂಡಿಯಾ ಡಸ್ ನಾಟ್ ಹ್ಯಾವ್ ಎನಿ ಮೆಕ್ಯಾನಿಸಮ್ ಫಾರ್ ದ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಹೇಳಿ. ಆ್ಯಂಡ್ ಮೋರ್ ಓವರ್ ಇಂಡಿಯಾ ಇಸ್ ಎ ಪಾರ್ಟಿ ಟು ದ ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್. ಸೊ ಇದರ ಹಿನ್ನೆಲೆಯಲ್ಲಿ ಇಂಡಿಯಾ ಈ ಎನಾಕ್ಟ್ಮೆಂಟನ್ನು ಪಾಸ್ ಮಾಡುತ್ತೆ. ದ ಮೇನ್ ಆಬ್ಜೆಕ್ಟ್ ಆಫ್ ದಿಸ್ ಎನಾಕ್ಟ್ಮೆಂಟ್ ಹೌ ಟು ಪ್ರೊಟೆಕ್ಟ್ ದ ಹ್ಯೂಮನ್ ರೈಟ್ಸ್ ಅಂತಕ್ಕಂಥದ್ದು. ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ದರ್ ಮಸ್ಟ್ ಬಿ ಮೆಕ್ಯಾನಿಸಮ್ ಅಲ್ವಾ. ಹಾಗಾಗಿ ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ ಅಂತ ಹೇಳಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಹಾಗೆ ಎಲ್ಲ ಸ್ಟೇಟಲ್ಲೂ ಕೂಡ ಸ್ಟೇಟ್ ಹ್ಯೂಮನ್ ರೈಟ್ ಕಮಿಷನ್ ಅಂತ ಹೇಳಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಈ ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ ಇರ್ಬೋದು ಅಥವಾ ಸ್ಟೇಟ್ ಹ್ಯೂಮನ್ ರೈಟ್ ಕಮಿಷನ್ ಇರ್ಬೋದು, ಅವರ ಫಂಕ್ಷನ್ ಏನಪ್ಪ, ಅವರ ಆಬ್ಜೆಕ್ಟ್ ಏನಪ್ಪ ಅಂತ ಹೇಳಿದೆ, ಟು ಪ್ರೊಟೆಕ್ಟ್ ದ ಹ್ಯೂಮನ್ ರೈಟ್ಸ್. ಎಲ್ಲಾದರೂ ಹ್ಯೂಮನ್ ರೈಟ್ ವಯಲೇಷನ್ ಆಗಿದ್ದೇ ಅದರಲ್ಲಿ, ಅಂದರೆ ಫಾರ್ ಎಕ್ಸಾಂಪಲ್ ಪ್ರಿಸನರ್ಸ್ನ ಒಂದೊಮ್ಮೆ ಅಂಥದ್ದು ಪ್ರಿಸನಲ್ಲಿ ಯಾವುದಾದ್ರೂ ಡೆತ್ ಆದರೆ ಅಂಥದನ್ನು ಎನ್ಕ್ವೈರಿ ಮಾಡ್ತಕ್ಕಂಥದ್ದು, ಅಥವಾ ವಿಮೆನ್ ಹ್ಯಾರಾಸ್ಮೆಂಟ್ ಆದರೆ ಅದನ್ನು ಎನ್ಕ್ವೈರಿ ಮಾಡ್ತಕ್ಕಂಥದ್ದು, ಅಥವಾ ಚೈಲ್ಡ್ ಲೇಬರ್ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅದನ್ನು ಮಾಡ್ತಕ್ಕಂಥದ್ದು, ಅಥವಾ ಫೀಮೇಲ್ ಅಥವಾ ಚೈಲ್ಡ್ ಪ್ರಾಸ್ಟಿಟ್ಯೂಟ್ ಆಗ್ತಾ ಇದ್ದಾರೆ ಅದನ್ನು ಎನ್ಕ್ವೈರಿ ಮಾಡ್ತಕ್ಕಂಥದ್ದು. ದಟ್ ಈಸ್ ದ ಮೇನ್ ಆಬ್ಜೆಕ್ಟ್ ಆಫ್ ಎಲ್ಲೆಲ್ಲಿ ಹ್ಯೂಮನ್ ರೈಟ್ಸ್ ವಯಲೇಷನ್ ಆಗ್ತಾ ಇದೆ ಅದನ್ನೆಲ್ಲ ಎನ್ಕ್ವೈರಿ ಮಾಡ್ತಕ್ಕಂತಹ ಇದನ್ನು ಮೇನ್ ಆಬ್ಜೆಕ್ಟ್, ಅಂದರೆ ಟು ಪ್ರೊಟೆಕ್ಟ್ ದ ಹ್ಯೂಮನ್ ರೈಟ್ಸ್. ಅಲ್ಲಿ ಸೆಕ್ಷನ್ 30 ಆಫ್ ದಿಸ್ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟಲ್ಲಿ 1993 ಒಂದು ಒಂದು ಹ್ಯೂಮನ್ ರೈಟ್ಸ್ ಕೋರ್ಟನ್ನು ಕಾನ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಹೇಳಿ ಒಂದು ಇದಿದೆ, ಪ್ರಾವಿಷನ್ ಇದೆ. ಬಟ್ ಸ್ಟಿಲ್ ಇಂಡಿಯಾ ಎಲ್ಲೂ ಕೂಡ ಒಂದು ಅಟೆಂಪ್ಟನ್ನು ಮಾಡಿಲ್ಲ. ನಾವು ಹ್ಯೂಮನ್ ರೈಟ್ಸ್ ಕೋರ್ಟ್ ಅಂತ ಹೇಳಿ ಸೆಪರೇಟ್ ಕೋರ್ಟನ್ನು ನಾವು ಕಾನ್ಸ್ಟಿಟ್ಯೂಟ್ ಮಾಡ್ಕೊಂಡಿಲ್ಲ. ಸೊ ರೆಗ್ಯುಲರ್ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟು ತನ್ನ ರೊಟೀನ್ ಪ್ರಾಕ್ಟೀಸಲ್ಲಿ ಅದು ಹ್ಯೂಮನ್ ರೈಟ್ಸನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ಬಟ್ ಕಮಿಷನ್ಗೆ ಯಾವುದೇ ರೀತಿಯಾದಂಥ ಇದು ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ ಇರ್ಬೋದು, ಸ್ಟೇಟ್ ಹ್ಯೂಮನ್ ರೈಟ್ ಕಮಿಷನ್ ಇರ್ಬೋದು, ಯಾವುದೇ ರೀತಿಯಾದಂತಹ ಪನಿಷ್ಮೆಂಟ್ ಕೊಡ್ತಕ್ಕಂತಹ ಅದಕ್ಕೆ ಅಥಾರಿಟಿ ಇಲ್ಲ. ಜಸ್ಟ್ ಇನ್ವೆಸ್ಟಿಗೇಷನ್ ಮಾಡುತ್ತೆ, ರಿಪೋರ್ಟನ್ನು ಸರ್ಕಾರಕ್ಕೆ ಅದು ಸಬ್ಮಿಟ್ ಮಾಡುತ್ತೆ. ಅಂದರೆ ಸರ್ಕಾರವನ್ನು ಫ್ರಮ್ ಟೈಮ್ ಟು ಟೈಮ್ ಎಚ್ಚರಿಕೆಯನ್ನು ಮಾಡ್ತಾ ಇರುತ್ತೆ, ಟು ಟೇಕ್ ಎ ಕಾಗ್ನಿಸೆನ್ಸ್ ಟು ಪ್ರೊಟೆಕ್ಟ್ ದ ಹ್ಯೂಮನ್ ರೈಟ್ಸ್ ಅಂತಕ್ಕಂಥ. ದಿಸ್ ಇಸ್ ದ ಮೇನ್ ಫಂಕ್ಷನ್ ಆಫ್ ನ್ಯಾಷನಲ್ ಆಸ್ ವೆಲ್ ಆಸ್ ದ ಸ್ಟೇಟ್ ಹ್ಯೂಮನ್ ರೈಟ್ ಕಮಿಷನ್ ಅಂತ ಹೇಳಿ ನಾವು ಕರಿತೀವಿ. ದಿಸ್ ಇಸ್ ದ ವೇ ವಿ ಆರ್ ಪ್ರೊಟೆಕ್ಟಿಂಗ್ ದ ಹ್ಯೂಮನ್ ರೈಟ್ಸ್ ಅಂತ. ಹಾಗಂದರೆ ಈಗ ನಾವು ಒಂದು ಅದಕ್ಕೆ ಸಪ್ರೇಟ್ ಆದಂಥ ಎನಾಕ್ಟ್ಮೆಂಟ್ ಇಟ್ಕೊಂಡಿದ್ದೀವಿ, ಕಮಿಷನ್ ಇಟ್ಕೊಂಡಿದ್ದೀವಿ, ಹಾಗಾದರೆ ಹ್ಯೂಮನ್ ರೈಟ್ಸನ್ನು ನಾವು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ, ಎಲ್ಲೂ ಹ್ಯೂಮನ್ ರೈಟ್ ವಯಲೇಟ್ ಆಗ್ತಾ ಇಲ್ವಾ ಅಂತಕ್ಕಂಥ ಪ್ರಶ್ನೆಯನ್ನು ನೀವು ಹಾಕಿದ್ದೆ. ಅದರಲ್ಲಿ ಖಂಡಿತ ಆ ರೀತಿ ಉತ್ತರವನ್ನು ನೀವು ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ. ಸೊ ದಿಸ್ ಇಸ್ ಎ ಸೊಸೈಟಿ ಅಂತ ಹೇಳಿದ್ರೆ ಸೊಸೈಟಿಯಲ್ಲಿ ಆಗಿಂದಾಗೆ ಹ್ಯೂಮನ್ ರೈಟ್ ವಯಲೇಷನ್ ಅಂತಕ್ಕಂಥದ್ದು ಆಗ್ತಾ ಇರುತ್ತೆ. ದಟ್ಸ್ ವೈ ದಿಸ್ ಮೆಕ್ಯಾನಿಸಮ್ ಈಸ್ ವರ್ಕಿಂಗ್. ಈ ಮೆಕ್ಯಾನಿಸಮ್ ಅನ್ನೋದು ವಿ ಹ್ಯಾವ್ ವೆರಿ ಎಸೆನ್ಷಿಯಲ್ ಆ್ಯಂಡ್ ಇಟ್ ವರ್ಕಿಂಗ್ ಅಂತಕ್ಕಂಥದ್ದು. ಸೊ ಇದು ಎಲ್ಲ ರೀತಿಯಾದಂಥ ಹ್ಯೂಮನ್ ರೈಟನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಇದಾಗತ್ತೆ ಅಂತಕ್ಕಂಥದ್ದು. ಇದನ್ನು ಹ್ಯೂಮನ್ ರೈಟ್ಸ್ ನೀವು ಇದು ಸಬ್ಜೆಕ್ಟಲ್ಲಿ ಡೀಲ್ ಮಾಡ್ತಾ ಹೋಗ್ತೀರಾ, ಅಂದರೆ ಯಾವ ರೀತಿಯಾದಂಥ ಹ್ಯೂಮನ್ ರೈಟ್ಸ್ ಇರುತ್ತೆ ಅಂತ. ಇಲ್ಲಿ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ಒಂದು ಪಾರ್ಟ್ ಬರುತ್ತೆ. ಎನ್ವಿರಾನ್ಮೆಂಟಲ್ ಸೈನ್ಸ್ ಇಟ್ ಈಸ್ ಆಲ್ಸೋ ಹ್ಯೂಮನ್ ರೈಟ್ಸ್. ಯಾಕಂತ ಹೇಳಿದ್ರೆ ರೈಟ್ ಟು ಲೈಫ್ ಅನ್ನೋದು ಅಂದರೆ ಜೀವಿಸುವ ಹಕ್ಕಿದೆಯಲ್ಲ ನಮಗೆ, ಅದು ಮಾನವನ ಹಕ್ಕು ಅಂತ ಹೇಳಿ ಕರಿತೀವಿ. ಆ ಮಾನವನ ಹಕ್ಕು, ಜೀವಿಸುವ ಹಕ್ಕಿದೆಯಲ್ಲ, ಅದು ಎನ್ವಿರಾನ್ಮೆಂಟಲ್ ರೈಟ್ ಅಂತ ಹೇಳಿದ್ರೆ ಈ ಪ್ರಕೃತಿ ನಮಗೆ ಒಂದು ಹೋಲ್ಸಮ್ ಎನ್ವಿರಾನ್ಮೆಂಟನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ, ಅಂದರೆ ಸಮೃದ್ಧಿಯಾದಂತಹ ವಾತಾವರಣ ಇದ್ದರೆ ಮಾತ್ರ ನಮ್ಮ ರೈಟ್ ಟು ಲೈಫ್ ಅಂತಕ್ಕಂಥದ್ದು ಮೀನಿಂಗ್ಫುಲ್ ಆಗಿರುತ್ತೆ. ಹಾಗಾಗಿ ಅದನ್ನು ಎನ್ವಿರಾನ್ಮೆಂಟಲ್ ಸೈನ್ಸ್ ಅಥವಾ ಎನ್ವಿರಾನ್ಮೆಂಟಲ್ ರೈಟನ್ನು ನಾವು ಹ್ಯೂಮನ್ ರೈಟ್ ಒಳಗೆ ಅಥವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಳಗೆ ಆ್ಯಡ್ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥ ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಇದು ನೆಕ್ಸ್ಟ್ ಬರ್ತಕ್ಕಂಥದ್ದು ಹ್ಯೂಮನ್ ರೈಟ್ಸ್ ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ನಿಮಗೆಲ್ರಿಗೂ ಗೊತ್ತೇ ಇದೆ. ಇಟ್ ಈಸ್ ಒನ್ ಆಫ್ ದ ಮ್ಯಾಂಡೇಟರಿ ಪೇಪರ್ ಫಾರ್ ಆಲ್ ಡಿಗ್ರಿ ಸ್ಟೂಡೆಂಟ್ಸ್ ಆ್ಯಂಡ್ ಆಸ್ ವೆಲ್ ಆಸ್ ಓಪನ್ ಎಲೆಕ್ಟಿವ್ ಸ್ಟೂಡೆಂಟ್ ಫಾರ್ MA ಸ್ಟೂಡೆಂಟ್ಸ್ ಅಂತ ಹೇಳಿ ಕರಿತೀವಿ. ಯಾಕಂದರೆ ಅರ್ಲಿಯರ್ ಇಟ್ ವಾಸ್ ನಾಟ್ ಎ ಮ್ಯಾಂಡೇಟರಿ ಸಬ್ಜೆಕ್ಟ್. ನಿಮಗೆ ಗೊತ್ತೇ ಇದೆ, ನಿಮಗೆ ಒಂದು 10 ವರ್ಷ ಗೆಟ್ ಬ್ಯಾಕ್ ಟು ದ 10 years ಅಂತ ಹೇಳಿದ್ರೆ ಇದೊಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ನಾವು ಓದ್ತಾ ಇರಲಿಲ್ಲ. ಜಸ್ಟ್ ನಮ್ಮ ಏನು ಕೋರ್ ಸಬ್ಜೆಕ್ಟ್ಸ್ ಇಷ್ಟೋ ಅದನ್ನು ಮಾತ್ರ ಓದ್ತಾ ಇದ್ವಿ.
ಬಟ್ ಸ್ಟೇಟ್ ಟೇಕ್ ದ ಕಾಗ್ನಿಸೆನ್ಸ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಎಲ್ಲ ಓದಬೇಕು, ಬಿಕಾಸ್ ಇಟ್ ಇಸ್ ಅ ಲಾ ಆಫ್ ದ ಲ್ಯಾಂಡ್. ಹಾಗಾಗಿ ಪ್ರತಿಯೊಬ್ಬರು ಇದನ್ನು ತಿಳ್ಕೊಂಡಿರಬೇಕು ಅಂತ ಹೇಳಿ ಇಂಡಿಯನ್ ಕಾನ್ಸ್ಟಿಟ್ಯೂಷನನ್ನು ಎಲ್ಲ, ಈವನ್ ಮೆಡಿಕಲ್ ಸ್ಟೂಡೆಂಟ್ಸ್ ಇರ್ಬೋದು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ಬೋದು, ವಾಟ್ ಎವರ್ ಮೇ ಬಿ ದ ಟೆಕ್ನಿಕ್ಯಾಲಿಟಿ ಆಫ್ ದ ಸಬ್ಜೆಕ್ಟ್ಸ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಒಂದು ಮ್ಯಾಂಡೇಟರಿ ಪೇಪರ್ನ ಇಟ್ಟಿದ್ದಾರೆ. ಹಾಗಾಗಿ ಇಲ್ಲಿ BA ಮತ್ತು MA ಸಬ್ಜೆಕ್ಟಲ್ಲಿ ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನನ್ನು ನೋಡ್ತೀವಿ ಅಂತ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ಹೇಗೆ ಬೆಳೆದು ಬಂತು, ಇಂಡಿಯನ್ ಕಾನ್ಸ್ಟಿಟ್ಯೂಷನನ್ನು ಹೇಗೆ ಮಾಡಿದ್ವಿ, ಅಲ್ಲಿ ಎಷ್ಟು ಅನುಚ್ಛೇದಗಳಿದ್ದಾವೆ ಅಂತಕ್ಕಂಥದ್ದನ್ನು ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ಬರೋದಕ್ಕೆ ಯಾವುದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಮಾಡಿದ್ರು ಅಂತ ಹೇಳಿದ್ರೆ ಇದು ಯಾವುದಾದ್ರು ಲೆಜಿಸ್ಲೇಷನಿಂದ ಅಥವಾ ಅಸೆಂಬ್ಲಿಯಿಂದ ಪಾಸಾಗಿ ಬಂತ? ಖಂಡಿತ ಅಲ್ಲ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ನಾವು ರಚನೆ ಮಾಡಿದ್ವಿ, ನಮಗೆ ನಾವೇ ಅರ್ಪಣೆಯನ್ನು ಮಾಡಿಕೊಂಡ್ವಿ. ಸೊ ಬಿಫೋರ್ ಇಂಡಿಯಾ ಗಾಟ್ ಇಂಡಿಪೆಂಡೆನ್ಸ್, ನಿಮಗೆ ಗೊತ್ತೇ ಇದೆ, ವಿ ಆರ್ ಅಡ್ಮಿನಿಸ್ಟರ್ಡ್ ಬೈ ದ ಇಂಗ್ಲೀಷ್ ಪೀಪಲ್ ಅಂತಕ್ಕಂಥದ್ದು. ಸೊ ಹಾಗಾದರೆ ಆ ಟೈಮಲ್ಲಿ ಏನಾಯ್ತು ಅಂತಂದರೆ ದೆರ್ ವಾಸ್ ಎನ್ ಇಂಡಿಪೆಂಡೆಂಟ್ ಮೂವ್ಮೆಂಟ್, ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಹೇಳಿ ಹಲವಾರು ಮೂವ್ಮೆಂಟ್ಸ್ ನಡೀತಾ ಇರುತ್ತೆ. ಅಂಥ ಸಮಯದಲ್ಲಿ ಫಸ್ಟ್ ಟೈಮ್ ಇನ್ 1934 MN ರಾಯ್ ಅಂತಕ್ಕಂತಹ ವ್ಯಕ್ತಿ ಇಸ್ ದ ಲೀಡರ್ ಆಫ್ ಎ ಕಮ್ಯುನಿಟಿ, ಕಮ್ಯುನಿಸ್ಟ್ ಪಾರ್ಟಿಯವರು. ಹಿ ವಾಸ್ ಫಸ್ಟ್ ರೈಸ್ಡ್ ದ ಇಶ್ಯೂ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಟ್ ಮಾಡಬೇಕು, ನಮ್ಮದೇ ಆದಂಥ ಕಾನ್ಸ್ಟಿಟ್ಯೂಷನ್ ಅಂದರೆ ಟು ಫ್ರೇಮ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ನಮಗೆ ಬೇಕಾದಂಥ ಒಂದು ಲಾ ಆಫ್ ಲ್ಯಾಂಡನ್ನು ನಾವು ಫ್ರೇಮ್ ಮಾಡಿಕೊಳ್ಬೇಕು, ಅದಕ್ಕೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಲಿಕ್ಕೆ ನೀವು ಅವಕಾಶ ಕೊಡಬೇಕು ಅಂತ ಹೇಳಿ ಫಸ್ಟ್ ಟೈಮು ಇಶ್ಯೂ ರೈಸ್ ಮಾಡ್ತಾರೆ. ದೆನ್ ನ್ಯಾಷನಲ್ ಇಂಡಿಯನ್ ಕಾಂಗ್ರೆಸ್ 1935 ಆದ ಒಂದು ವರ್ಷಕ್ಕೆ ಅವರು ಕೂಡ ಒಂದು ಮ್ಯಾಂಡೇಟ್ ಅಥವಾ ಒಂದು ಮ್ಯಾಂಡೇಟರಿ ರಿಕ್ವೆಸ್ಟನ್ನು ಇಡ್ತಾರೆ, ನಮ್ಮದೇ ಆದಂಥ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನ ಕಾನ್ಸ್ಟಿಟ್ಯೂಟ್ ಮಾಡಿಕೊಡಿ, ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಮಗೆ ಆದಂಥ ಲಾ ಆಫ್ ಲ್ಯಾಂಡನ್ನು ಫ್ರೇಮ್ ಮಾಡ್ತೀವಿ ಇದೆ. ಈ ಎಲ್ಲ ಒಂದು ಸ್ಟ್ರಗಲ್ ಇಂದಾಗೆ 1946 9th ಡಿಸೆಂಬರಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ರಚನೆ ಆಗುತ್ತೆ. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 9th ಡಿಸೆಂಬರ್ 1946 ಅಂತ ಹೇಳಿ ಕರಿತೀವಿ. ಸೊ ಆದರೆ ಅಲ್ಲಿ ನಾವು ಡೈರೆಕ್ಟ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿಂದ ನಾವು ಮೆಂಬರ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಬಿಕಾಸ್ ಆ ಟೈಮಲ್ಲಿ ನಮಗೆ ಇಂಡಿಪೆಂಡೆನ್ಸ್ ಕೂಡ ಇನ್ನೂ ಸಿಕ್ಕಿರೋದಿಲ್ಲ. ಹಾಗಾಗಿ ನಾವು ಈ ಪ್ರೊವಿನ್ಷಿಯಲ್ ಲೆಜಿಸ್ಲೇಚರ್ಸ್ ಇರ್ತಾರಲ್ಲ, ಅಲ್ಲಿ ಇಂಡೈರೆಕ್ಟ್ ಆಗಿ ಮೆಂಬರ್ಸ್ನ ಸದಸ್ಯರನ್ನ ನಾವು ಆಯ್ಕೆ ಮಾಡ್ಕೊಳ್ತೀವಿ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಆಧಾರದ ಮೇಲೆ. ಸೊ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಮೆಂಬರ್ಸ್ ಒಟ್ಟು 293 ಜನವನ್ನು ನಾವು ಸೇರಿಸ್ಕೊತೀವಿ. ಆ ಟೈಮಲ್ಲಿ ಏನಾಗುತ್ತೆ, ಈ ಮುಸ್ಲಿಂ ಲೀಗ್ ಅಂತಕ್ಕಂಥವರು ತಮ್ಮದೇ ಆದಂಥ ಡಿಮ್ಯಾಂಡ್ ಇರ್ತಾರೆ. ದೇ ಡಿಮ್ಯಾಂಡೆಡ್ ಫಾರ್ ಸಪರೇಟ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಫಾರ್ ದ ದೇರ್ ಪಾರ್ಟಿಷನ್, ನಮಗೆ ಬೇರೆ ಆದಂತಹ ಇಂಡಿಪೆಂಡೆಂಟ್ ನೇಷನ್ ಕೊಡಬೇಕು, ಪಾಕಿಸ್ತಾನ ಅಂತ ಬೇರೆ ಮಾಡಿಕೊಡ್ಬೇಕು, ಮತ್ತೆ ನಮಗೆ ಆದಂಥ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡ್ಕೊಳ್ಳಿಕ್ಕೆ ನಮಗೆ ಬೇರೆ ಆದಂಥ ಕೊಡಬೇಕು. ಅವರು ಬಾಯ್ಕಾಟ್ ಮಾಡ್ತಾರೆ, ಫಸ್ಟ್ ಮೀಟಿಂಗ್ ಬಾಯ್ಕಾಟ್ ಮಾಡ್ತಾರೆ. ಹಾಗಾಗಿ ಅಲ್ಲಿ ಒಟ್ಟು ಜನರಲ್ಲಿ ಸದಸ್ಯರಲ್ಲಿ ಕಡಿಮೆ ಕೂಡ ಆಗ್ತಾರೆ. ಲೇಟರ್ ಮೌಂಟ್ ಬ್ಯಾಟನ್ ಪ್ಲಾನ್ ಬರುತ್ತೆ, ನಿಮಗೆ ಗೊತ್ತಿದೆ. ಅದಾದ ನಂತರ 2 ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಟ್ ಆಗುತ್ತೆ, ಒಂದು ಫಾರ್ ಇಂಡಿಯನ್ ಡೊಮೈನ್ಸ್, ಇನ್ನೊಂದು ಫಾರ್ ಪಾಕಿಸ್ತಾನ್ ಡೊಮೈನ್ಗೋಸ್ಕರ 2 ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದು ಓವರಾಲ್ ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಎಷ್ಟು ದಿನ ತಗೊಳ್ಳುತ್ತಪ್ಪ ಅಂತ ಹೇಳಿದ್ರೆ 2 ವರ್ಷ 11 ತಿಂಗಳು 18 ದಿನವನ್ನು ತೆಗೆದುಕೊಂಡು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡ್ತಾರೆ. ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಪ್ರೆಸಿಡೆಂಟ್ ಯಾರಪ್ಪ ಅಂತ ಹೇಳಿದ್ರೆ ಬಾಬಾ ರಾಜೇಂದ್ರ ಪ್ರಸಾದ್. ಬಟ್ ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಹಲವಾರು ಕಮಿಟಿಯನ್ನು ಮಾಡ್ತಾರೆ. ಅದರಲ್ಲಿ ಬಹಳ ಪ್ರಮುಖವಾದಂತಹ ಕಮಿಟಿ ಯಾವುದಪ್ಪ ಅಂತ ಹೇಳಿದ್ರೆ ಡ್ರಾಫ್ಟಿಂಗ್ ಕಮಿಟಿ ಅಂತ ಹೇಳಿ ಕರಿತೀವಿ. ಈ ಡ್ರಾಫ್ಟಿಂಗ್ ಕಮಿಟಿಗೆ ಡಾಕ್ಟರ್ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚೇರ್ಮನ್ ಆಗಿರ್ತಾರೆ. ಫೈನಲಿ ದಿಸ್ ಡ್ರಾಫ್ಟ್ ವಾಸ್ ಸಬ್ಮಿಟ್ ಆಗುತ್ತೆ ಯಾವಾಗ ಅಂತ ಹೇಳಿದ್ರೆ ನವೆಂಬರ್ 26, 1949 ಸಬ್ಮಿಟ್ ಆಗುತ್ತೆ. ಆದರೆ ಇದು ಎನ್ಫೋರ್ಸಲ್ಲಿ ಬರ್ತಕ್ಕಂಥದ್ದು ಜನವರಿ 26, 1950 ಎನ್ಫೋರ್ಸ್ಮೆಂಟ್ಗೆ ಬರುತ್ತೆ. ಆ ದಿನವನ್ನು ನಾವು ಗಣರಾಜ್ಯ ಅಂತ ಹೇಳಿ ಕೂಡ ನಾವು ಅದನ್ನು ಆಚರಿಸ್ತೀವಿ, ನಿಮಗೆ ಗೊತ್ತೇ ಇದೆ. ಈ ಒಟ್ಟು ರಚನೆ ಆದಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಷ್ಟು ಆರ್ಟಿಕಲ್ ಇತ್ತಪ್ಪ ಅಂತ ಹೇಳಿದ್ರೆ 345 ಆರ್ಟಿಕಲ್ ಇತ್ತು, 22 ಭಾಗ, 8 ಶೆಡ್ಯೂಲ್ಸ್ಗಳಿತ್ತು. ಆದರೆ ಇವತ್ತಿನ ದಿವಸ 105 ಅಮೆಂಡ್ಮೆಂಟ್ ಆಗಿದೆ. ಹಾಗಾಗಿ 448 ಆರ್ಟಿಕಲ್ಸ್ ಇದೆ, 25 ಭಾಗ ಆಗಿದೆ, 12 ಶೆಡ್ಯೂಲ್ಸ್ ಇದೆ. ಇಷ್ಟು ಕೂಡ ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಓದ್ತೀವಿ. ಈ 25 ಭಾಗದಲ್ಲಿ
ನಾನು ನಿಮಗೆ ಪರಿಚಯ ಮಾಡಿಸ್ತಕ್ಕಂಥ ಇಂಪಾರ್ಟೆಂಟ್ ಭಾಗ ಯಾವುದಪ್ಪ ಅಂತ ಹೇಳಿದ್ರೆ ಪಾರ್ಟ್ 3, ಪಾರ್ಟ್ 4 ಆ್ಯಂಡ್ ಪಾರ್ಟ್ 4A ಇರತಕ್ಕಂಥದ್ದು. ಪಾರ್ಟ್ 3 ಅಲ್ಲಿ ನಿಮಗೆ ಗೊತ್ತೇ ಇದೆ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿ ಕರಿತೀವಿ. ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿದ್ರೆ ಆರ್ಟಿಕಲ್ 12 ಇಂದ 35 ಇರತಕ್ಕಂಥ ಎಲ್ಲ ರೈಟ್ಗಳು ಕೂಡ ಫಂಡಮೆಂಟಲ್ ರೈಟ್ಸ್ ಆಗುತ್ತೆ. ಈ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳು ಈ 6 ರೀತಿಯಾದ ಬೇಸಿಕ್ ಫಂಡಮೆಂಟಲ್ ರೈಟ್ಸ್ ಅನ್ನು ನಮಗೆ ಕೊಡುತ್ತೆ. ಒಂದು ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಫ್ರೀಡಮ್, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್, ರೈಟ್ ಟು ಮೈನಾರಿಟಿ ರಿಲಿಜಿಯಸ್ ರೈಟ್ಸ್ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ರೆಮಿಡೀಸ್ ಅಂತ ಹೇಳಿ ಈ 6 ರೀತಿಯಾದಂತಹ ರೈಟ್ಗಳನ್ನು ಕೊಡುತ್ತೆ ಇರತಕ್ಕಂಥ ನಿಮಗೆ ಗೊತ್ತಿದೆ. ಆರ್ಟಿಕಲ್ 12 to 14 to 18 ವರೆಗೆ ಬರತಕ್ಕಂಥದ್ದು ಎಲ್ಲ ಈಕ್ವಾಲಿಟಿ ಕ್ಲಾಸಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಆರ್ಟಿಕಲ್ 14 ಹೇಳುತ್ತೆ ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತ ಹೇಳುತ್ತೆ. ಆರ್ಟಿಕಲ್ 15 ಏನು ಹೇಳುತ್ತೆ, ಸೊ ದೇ ಸ್ಟೇಟ್ ಶಾಲ್ ನಾಟ್ ಮೇಕ್ ಎನಿ ಕೈಂಡ್ ಆಫ್ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ಸೆಕ್ಸ್ ಅಂತ ಹೇಳುತ್ತೆ. ಆರ್ಟಿಕಲ್ 16 ಏನು ಹೇಳುತ್ತೆ, ಟು ಪ್ರೊವೈಡ್ ಈಕ್ವಲ್ ಆಪರ್ಚುನಿಟಿ ಫಾರ್ ಆಲ್ ಅಂತ ಹೇಳುತ್ತೆ. 16(4) ಅಲ್ಲಿ ಟು ಪ್ರೊವೈಡ್ ರಿಸರ್ವೇಷನ್ ಟು ದ SC/ST ಅಂತ ಹೇಳಿ. ಯಾಕಂತ ಹೇಳಿದ್ರೆ ರಿಸರ್ವೇಷನ್ ಇಲ್ಲದೇ ನೀವು ಒಂದೊಮ್ಮೆ ಈಕ್ವಾಲಿಟಿ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ರೆ ಅದಾಗೋದಿಲ್ಲ, ಈಕ್ವಾಲಿಟಿ ಆಗೋದಿಲ್ಲ. ಬಿಕಾಸ್ ಪೀಪಲ್ ಆರ್ ನಾಟ್ ಸ್ಟ್ಯಾಂಡಿಂಗ್ ಆನ್ ಈಕ್ವಲ್ ಫುಡ್. ಹಾಗಾಗಿ ಈಕ್ವಾಲಿಟಿ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ನಾವು ರಿಸರ್ವೇಷನ್ ಫಾಲೋ ಮಾಡಲೇಬೇಕಾಗುತ್ತೆ. ಆ್ಯಂಡ್ ಆರ್ಟಿಕಲ್ 18 ವಿ ಶುಡ್ ಆಲ್ ಟೈಟಲ್ ನಾವು ಅಬಾಲಿಷ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ರಾಜ, ಮಹಾರಾಜ ಈ ಥರ ಎಲ್ಲ ಟೈಟಲ್ಸ್ನ ಇಟ್ಕೊಂಡ್ರೆ ದೇ ಆರ್ ನಾಟ್ ಕಾಮನ್ ಪೀಪಲ್. ಹಾಗಾಗಿ ಆ ರೀತಿಯಾದಂಥ ಎಕ್ಸೆಪ್ಟ್ ಅಕಾಡೆಮಿಕ್ ಟೈಟಲ್ಸ್ನ ಬಿಟ್ಟು ಎಲ್ಲ ಟೈಟಲ್ಸ್ನ ನಾವು ಇವತ್ತಿನ ದಿವಸ ಬ್ಯಾನ್ ಮಾಡಿದ್ದೀವಿ. ಆರ್ಟಿಕಲ್ 19 ಅಲ್ಲಿ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಇರ್ತದೆ. ಎಲ್ಲಿವರೆಗೆ ಅನ್ಟಚಬಿಲಿಟಿ ಇರುತ್ತೋ ಅಲ್ಲಿವರೆಗೂ ಕೂಡ ನಾವು ಈಕ್ವಾಲಿಟಿಯನ್ನು ಸಾಧನೆ ಮಾಡ್ದಂಗೆ ಅಚೀವ್ ಮಾಡ್ದಂಗೆ ಆಗೋದಿಲ್ಲ. ಹಾಗಾಗಿ ಅನ್ಟಚಬಿಲಿಟಿಯನ್ನು ಅಲ್ಲಿ ಅಬಾಲಿಷ್ ಮಾಡ್ತಾರೆ. ಅದಾದಮೇಲೆ ರೈಟ್ ಟು ಫ್ರೀಡಮ್ ಅಂತ ಹೇಳಿ ಕರಿತೀವಿ. ಆರ್ಟಿಕಲ್ 19 to 21 ಆಗುತ್ತೆ. 19 to 21 ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್ 23, 24 ಹೀಗೆ ಹಲವಾರು ರೈಟನ್ನು ಅಲ್ಲಿ ಕನ್ಫರ್ಮ್ ಮಾಡ್ತಾ ಹೋಗುತ್ತೆ. ಈ ಮೂಲಭೂತ ಹಕ್ಕುಗಳ ಆದಮೇಲೆ ಬರ್ತಕ್ಕಂಥದ್ದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ ಅಂತ ಹೇಳ್ತೀವಿ. ಆರ್ಟಿಕಲ್ 36 ಇಂದ 51 ವರೆಗೂ ಇರ್ತಕ್ಕಂಥದ್ದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ. ನೋಡಿ, ಫಂಡಮೆಂಟಲ್ ರೈಟ್ಸ್ಗೂ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿಗೂ ಒಂದು ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ ಫಂಡಮೆಂಟಲ್ ರೈಟ್ಸನ್ನು ನಾವು ಕೋರ್ಟಲ್ಲಿ ಎನ್ಫೋರ್ಸ್ ಮಾಡ್ಬೋದು. ಏನಾದರೂ ವೈಲೇಷನ್ಸ್ ಆದರೆ ದೇ ಆರ್ ಗ್ಯಾರಂಟಿಡ್ ಅಗೇನ್ಸ್ಟ್ ದ ಸ್ಟೇಟ್ ಅಂತ ಹೇಳಿ ಕರಿತೀವಿ. ಆದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಇಸ್ ಡೈರೆಕ್ಟಿವ್ಸ್ given to the state. If they are violated, we cannot enforce before the court of law. ಅದು ವೈಲೇಷನ್ ಅನ್ನ ಪ್ರಶ್ನೆ ಬರೋದಿಲ್ಲ, ಸ್ಟೇಟ್ ಅದನ್ನು ಪಾಲನೆ ಮಾಡ್ತಾ ಇಲ್ಲ ಹಾಗಾಗಿ ಅಂತ ಹೇಳಿ. ಬಟ್ ದೇ ಆರ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನಾವು ಫಂಡಮೆಂಟಲ್ ರೈಟ್ಸ್ ಎಷ್ಟು ಇಂಪಾರ್ಟೆಂಟು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಫಂಡಮೆಂಟಲ್ ರೈಟ್ಸ್ ಆರ್ ಎಸೆನ್ಷಿಯಲ್ ಫಾರ್ ದ ಇಂಡಿವಿಜುವಲ್ ಡೆವಲಪ್ಮೆಂಟ್ ಆ್ಯಂಡ್ ಇಂಡಿವಿಜುವಲ್ ಡಿಗ್ನಿಟಿ ಆಫ್ ಲೈಫ್. ಅಂದರೆ ಒಬ್ಬ ವ್ಯಕ್ತಿಯು ಘನತೆಯುಕ್ತವಾಗಿ ಬದುಕಬೇಕು ಅಂತ ಹೇಳಿದ್ರೆ ಅಥವಾ ಒಂದು ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ಫಂಡಮೆಂಟಲ್ ರೈಟ್ ವೆರಿ ಎಸೆನ್ಷಿಯಲ್. ಅಂದರೆ ಒಂದು ದೇಶ ಸಮೃದ್ಧಿ ಹೊಂದಬೇಕು ಅಂತ ಹೇಳಿದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ ಆರ್ ವೆರಿ ಎಸೆನ್ಷಿಯಲ್ ಬಿಕಾಸ್ ದೇ ಆರ್ ಫಂಡಮೆಂಟಲ್ ಫಾರ್ ದ ಗವರ್ನೆನ್ಸ್ ಆಫ್ ದ ಕಂಟ್ರಿ ಅಂತ ಹೇಳಿ ನಾವು ಅದನ್ನು ಕರಿತೀವಿ. ಅಂದರೆ ಒಂದು ದೇಶದ ಆಡಳಿತ ನಡೀಬೇಕು ಅಂತ ಹೇಳಿದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಏನು ಹೇಳಿದರೆ ಅದೆಲ್ಲವೂ ಕೂಡ ಇಂಪ್ಲಿಮೆಂಟ್ ಆಗ್ತಾ ಹೋಗಬೇಕಾಗತ್ತೆ. ಅದು ಡೈರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದರಲ್ಲಿರ್ತಕ್ಕಂತಹ ಒಂದು ಪ್ರಿನ್ಸಿಪಲ್ಸ್ನ ಅಥವಾ ಕಾನ್ಸೆಪ್ಟನ್ನು ನಾವೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಎನ್ಯಾಕ್ಟ್ಮೆಂಟ್ ಮಾಡ್ಕೊಳ್ತೀವಿ, ಕಾಯ್ದೆ ಮಾಡ್ಕೊಳ್ತೀವಿ. ಆ ಕಾಯ್ದೆ ಮುಖಾಂತರ ಎನ್ಫೋರ್ಸ್ ಮಾಡ್ತಾ ಹೋಗ್ತೀವಿ ಅಂತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಫಂಡಮೆಂಟಲ್ ಡ್ಯೂಟೀಸ್ ಅಂತ ಹೇಳಿ ಕರಿತೀವಿ. ಆರ್ಟಿಕಲ್ 15(1)A ಅಲ್ಲಿ ಅದನ್ನು ಸೇರಿಸ್ಕೊಂಡಿದ್ದಾರೆ. ಅಲ್ಲಿ 1942 ಅಲ್ಲಿ 42nd ಅಮೆಂಡ್ಮೆಂಟ್ ಮುಖಾಂತರ ಫಂಡಮೆಂಟಲ್ ಡ್ಯೂಟೀಸನ್ನು ನಾವು ಸೇರಿಸ್ಕೊಂಡ್ವಿ. ಅಂದರೆ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ತೆಗೆದು ನೋಡಿದಾಗ ಅಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ. ಸ್ವರ್ಣ ಸಿಂಗ್ ಕಮಿಟಿ ಒಂದು ರೆಕಮೆಂಡೇಶನ್ ಮಾಡುತ್ತೆ, Based on the recommendations of the Swarna Singh Committee, 42nd Amendment was made.
ಸೊ ಆ್ಯಸ್ ಎ ರಿಸಲ್ಟ್ ಆಫ್ 42nd ಅಮೆಂಡ್ಮೆಂಟ್ ನಾವು ಫಂಡಮೆಂಟಲ್ ಡ್ಯೂಟೀಸನ್ನು ಅಡ್ಯಾಪ್ಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಫಂಡಮೆಂಟಲ್ ರೈಟನ್ನು ಎಂಜಾಯ್ ಮಾಡ್ತಕ್ಕಂತಹ ವ್ಯಕ್ತಿಗಳಿಗೆ ಫಂಡಮೆಂಟಲ್ ಡ್ಯೂಟೀಸ್ ಕೂಡ ಇರಬೇಕು. ಯಾಕಂದರೆ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆರ್ ಕಾರ್ರಿಲೇಟಿವ್. ರೈಟ್ ಮಾತ್ರ ಕೊಟ್ಬಿಟ್ಟು ಡ್ಯೂಟೀಸ್ ಇಲ್ಲ. ಸೊ ವಿ ಹ್ಯಾವ್ ದ ಫಂಡಮೆಂಟಲ್ ಡ್ಯೂಟೀಸ್ ಆ್ಯಂಡ್ ಟು ಚೆರಿಶ್ ದ ವ್ಯಾಲ್ಯೂಸ್ ಆಫ್ ನೇಷನ್ಸ್. ಈ ಥರ 10 ಫಂಡಮೆಂಟಲ್ ಡ್ಯೂಟೀಸನ್ನು ಹಾಕಿರ್ತಾರೆ. ಬಟ್ ಅಟ್ ಪ್ರೆಸೆಂಟ್ 11 ಫಂಡಮೆಂಟಲ್ ಡ್ಯೂಟಿ ಇದೆ. 82nd ಅಮೆಂಡ್ಮೆಂಟನ್ನು 2002ರಲ್ಲಿ ಮಾಡಿಬಿಟ್ಟು 11th ಫಂಡಮೆಂಟಲ್ ಡ್ಯೂಟಿಯನ್ನು ಆ್ಯಡ್ ಮಾಡ್ಕೊಳ್ತಾರೆ. ಆ್ಯಸ್ ಫಾರ್ 11th ಫಂಡಮೆಂಟಲ್ ಡ್ಯೂಟಿ ಟು ಪ್ರೊವೈಡ್ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಅಪ್ ಟು ದ ಏಜ್ ಆಫ್ 14 years ಇಸ್ ಅ ಫಂಡಮೆಂಟಲ್ ಡ್ಯೂಟಿ ಆಫ್ ಎವ್ರಿ ಪ್ಯಾರೆಂಟ್ಸ್ ಆ್ಯಂಡ್ ಆಸ್ ವೆಲ್ ಆಸ್ ಪೋಷಕರು ಯಾರಿದ್ದಾರೆ ಅವ್ರದ್ದು ಅಂತ. ಅಂದರೆ ವಿ ಶುಡ್ ಸೆಂಡ್ ಅವರ್ ಚಿಲ್ಡ್ರನ್ಸ್ ಟು ದ ಸ್ಕೂಲ್, ಇಟ್ ಈಸ್ ಅವರ್ ಫಂಡಮೆಂಟಲ್ ಡ್ಯೂಟಿ ಅಂತ ಹೇಳಿ ಅದನ್ನು ಕರಿತೀವಿ. ಹೀಗೆ ಒಟ್ಟು 11 ಫಂಡಮೆಂಟಲ್ ಡ್ಯೂಟೀಸನ್ನು ಹೇಳ್ತೀವಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಇಷ್ಟು ಈ ಒಂದು ಇಂಡಕ್ಷನ್ ಪ್ರೋಗ್ರಾಮಲ್ಲಿ ನಾನೊಂದು ಇಂಟ್ರಡಕ್ಟರಿ ನಿಮಗೆ ಅದ್ರ ಬಗ್ಗೆ ಒಂದು ಇಂಟ್ರಡಕ್ಷನನ್ನು ಅಥವಾ ಅದಕ್ಕೆ ಒಂದು ಮುನ್ನುಡಿ ಹೇಗಿರುತ್ತೆ ಅಂತಕ್ಕಂಥ ನಾನು ನಿಮಗೆ ಹೇಳ್ತಾ ಇದ್ದೀನಿ. once you get into the subject, ನೀವು ಆ ಸಬ್ಜೆಕ್ಟ್ ಇಂಡೆಪ್ತ್ ಹೋದಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಗಿದೆ ಅಂತಕ್ಕಂಥದ್ದನ್ನ ಇನ್ ಡೀಟೇಲ್ ಯು ಕ್ಯಾನ್ ಸ್ಟಡಿ, ನೀವು ಓದ್ಕೋಬಹುದು ಅಂತಕ್ಕಂಥದ್ದನ್ನು ನಾನು ಹೇಳ್ತೀನಿ. ಇಲ್ಲಿ ಪ್ರಮುಖವಾಗಿ ಇನ್ನೂ ಒಂದು ಪಾಯಿಂಟನ್ನು ನಾನು ಹೇಳಲಿಕ್ಕೆ ಇಚ್ಛೆ ಮಾಡ್ತೀನಿ. ಪ್ರಿಯಾಂಬಲ್ ಅಂತ ಹೇಳಿ ನಾವು ಕರಿತೀವಿ. ಅಂದರೆ ಪೀಠಿಕೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಒಂದು ಪೀಠಿಕೆ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ಭಾಗ. ಯಾಕಂತ ಹೇಳಿದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಏನು ಅಂತ ಹೇಳಿ ಆ ಮುನ್ನುಡಿಯಲ್ಲಿ ಪೂರ್ತಿ ಹೇಳ್ಬಿಡುತ್ತೆ. ಆ ಒಂದು ಪ್ಯಾರಾಗ್ರಾಫ್ ಮುನ್ನುಡಿಯನ್ನು ಓದಿದ್ರೆ ಇಡೀ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಬ್ಜೆಕ್ಟ್ ಏನಿದೆ ಅಂತಕ್ಕಂಥದ್ದನ್ನು ಅದು ಹೇಳ್ತಾ ಹೋಗುತ್ತೆ. ಹಾಗೆ ಒನ್ಸ್ ಯು ಗೆಟ್ ಇನ್ ಟು ದ ಸಬ್ಜೆಕ್ಟ್ you can get to know what is Indian constitution, what is the importance of the Indian constitution ಅಂತ ಹೇಳಿ, because it is a law of the land. Everyone should read and everyone should know. ನೀವು ಪ್ರತಿಯೊಬ್ಬರು ಇದನ್ನು ಓದಬೇಕು, ಪ್ರತಿಯೊಬ್ಬರು ಇದನ್ನು ತಿಳ್ಕೊಂಡಿರ್ಬೇಕಾಗತ್ತೆ ಅಂತಕ್ಕಂಥದ್ದು. ಹಾಗಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನನ್ನು ಇಂಡೆಪ್ತ್ ಓದ್ತಕ್ಕಂಥದ್ದು ಆ್ಯಸ್ ಎ ಸ್ಟೂಡೆಂಟ್ ಆಗಿ ನಿಮ್ಮ ಡ್ಯೂಟಿ, ಮತ್ತು ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಹಾಗೆ ಅದನ್ನು ಪಾಲನೆ ಮಾಡ್ಕೊಳ್ತಕ್ಕಂಥದ್ದು ನಿಮ್ಮ ಡ್ಯೂಟಿ. ಹಾಗೆ ಹ್ಯೂಮನ್ ರೈಟ್ಸನ್ನು ನೀವು ಓದ್ತಕ್ಕಂಥದ್ದು, ಪಾಲನೆ ಮಾಡ್ತಕ್ಕಂಥದ್ದು ಕೂಡ ಆ್ಯಸ್ ಎ ವಿ ಆರ್ ಇನ್ ದ ಹ್ಯೂಮನ್ ಬೀಯಿಂಗ್ಸ್ ರಿಸೀಮ್. ಸೊ ವಿ ಶುಡ್ ರೆಸ್ಪೆಕ್ಟ್ ಅವರ್ ಫೆಲೋಸ್ ಹ್ಯೂಮನ್ ರೈಟ್ಸ್ ಅಂತಕ್ಕಂಥ ನಾನು ನಿಮಗೆ ಹೇಳ್ತಾ ಇಲ್ಲಿವರೆಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.